ಮೋಡ ಕರಗಿ ನೀರಾದಾಗ ಮುಂದುವರೆದ 9ನೇ ಸಂಚಿಕೆ. ನಿಖಿಲ್ ಮತ್ತು ಸೋನಲ್ ಹಾಸ್ಪಿಟಲ್ನಿಂದ ಮನೆಯೊಳಗೆ ಬಂದು ಸೋಫಾ ಮೇಲೆ ಕುಳಿತುಕೊಳ್ಳಲು ಅಲ್ಲಿಗೆ ಬಂದ ಈಶ್ವರಿಯವರು, ಏನಾಯಿತು ಡಾಕ್ಟರ್ ಏನಂತ ಹೇಳಿದ್ರು? ಸೋನು ಹುಷಾರಾಗಿದ್ದಾಳೆ ತಾನೇ ಎಂದು ಕೇಳುತ್ತಾರೆ. ಈಶ್ವರಿಯವರ ಮಾತು ಕೇಳಿಸಿಕೊಂಡ ಸೋನಲ್ ನಾಚಿಕೆಯಿಂದ ತಲೆ ತಗ್ಗಿಸಿ ಕೂರುತ್ತಾಳೆ. ಅವಳು ಹಾಗೆ ಕುಳಿತುಕೊಂಡಿದ್ದನ್ನು ನೋಡಿದ ಈಶ್ವರಿಯವರು, ಯಾಕಮ್ಮ ಏನಾಯಿತು ಎಂದು ಕೇಳುತ್ತಾರೆ. ಅವಳು ಹಾಗೆ ಮುದುರಿ ಕುಳಿತಿದ್ದನ್ನು ನೋಡಿದ ನಿಖಿಲ್, ಇವಳಂತೂ ಏನೂ ಹೇಳುವುದಿಲ್ಲ, ನಾನಾದರೂ ಹೇಳುತ್ತೇನೆ ಎಂದು. ಅದು ಚಿಕ್ಕಮ್ಮ, ಡಾಕ್ಟರ್ ಹೇಳಿದ್ರು ಸೋನು ತಾಯಿಯಾಗುತ್ತಿದ್ದಾಳೆ ಚಿಕ್ಕಮ್ಮ, ನೀನೂ ಅಜ್ಜಿ ಆಗ್ತಾ ಇದ್ದೀಯಾ ಎಂದು ಹೇಳುತ್ತಾನೆ. ಅವನ ಮಾತನ್ನು ಕೇಳಿದ ಈಶ್ವರಿಯವರು ಖುಷಿಯಿಂದ ಎದ್ದು ಅಡಿಗೆ ಮನೆಗೆ ಹೋಗಿ ಸಕ್ಕರೆ ಡಬ್ಬವನ್ನು ತಂದು ಇಬ್ಬರಿಗೂ ಬಾಯಿಗೆ ಸಕ್ಕರೆಯನ್ನು ಹಾಕುತ್ತಾರೆ. ಈಶ್ವರಿಯವರು, ಸೋನು ಹೋಗಮ್ಮ, ಹೋಗಿ ಸ್ವಲ್ಪ ಹೊತ್ತು ಹೋಗಿ ರೂಮಲ್ಲಿ ರೆಸ್ಟ್ ಮಾಡು. ಹಾಸ್ಪಿಟಲಿಂದ ಬಂದು ತುಂಬ ಸುಸ್ತಾಗಿದೆ. ಈ ಸಮಯದಲ್ಲಿ ನೀನು ತುಂಬ ರೆಸ್ಟ್ ಮಾಡಬೇಕು, ಜಾಸ್ತಿ ಟೆನ್ಷನ್ ತೆಗೆದುಕೊಳ್ಳಬಾರದು ಎಂದು ಹೇಳಿ, ನಿಖಿಲ್ ಸೋನುವನ್ನು ರೂಮಿಗೆ ಕರೆದುಕೊಂಡು ಹೋಗು ಎಂದು ಹೇಳುತ್ತಲೇ ನಿಖಿಲ್ ಸೋನಲ್ನ ಕೈ ಹಿಡಿದು ತಮ್ಮ ರೂಮಿನತ್ತ ಕರೆದುಕೊಂಡು ಹೋಗುತ್ತಾನೆ. ಈಶ್ವರಿಯವರು ಅಡುಗೆ ಮನೆಗೆ ಬಂದು ಹಬ್ಬದ ಅಡುಗೆ ತಯಾರಿಯಲ್ಲಿ ಮುಳುಗಿದ್ದರು. ಅದೇ ಸಮಯಕ್ಕೆ ಮನಸ್ವಿ ಮನೆಯೊಳಗೆ ಬಂದಿದ್ದಳು. ಮನೆಯೊಳಗೆ ಬರುತ್ತಲೇ ಮನೆಯ ತುಂಬ ಅಡುಗೆ ಪರಿಮಳವನ್ನು ಆಸ್ವಾದಿಸುತ್ತಾ, ಮಮ್ಮಿ ಮಮ್ಮಿ, ವಾವ್ ಮಮ್ಮಿ, ಏನು ಮಮ್ಮಿ ಗಮ್ಮಂತ ಇದೆ ಮನೆಯಲ್ಲೆಲ್ಲ, ಏನು ಸ್ಪೆಷಲ್ ಎಂದು ತನ್ನ ಸ್ಕೂಲ್ ಬ್ಯಾಗನ್ನು ಸೋಫಾ ಮೇಲೆ ಎಸೆದು ಅಡುಗೆ ಮನೆಗೆ ಬಂದು ಈಶ್ವರಿಯವರನ್ನು ಹಿಂದಿನಿಂದ ತಬ್ಬಿಕೊಳ್ಳುತ್ತಾ, ಅಮ್ಮ ಅಡುಗೆ ಸ್ಮೆಲ್ ತುಂಬ ಚೆನ್ನಾಗಿದೆ, ನಾನು ಈಗಲೇ ಊಟ ಮಾಡ್ತೀನಿ ಎಂದು ಹೇಳಲು ಈಶ್ವರಿಯವರು, ಇಲ್ಲ ಮನು, ಈಗಲೇ ಮಾಡೋ ಹಂಗಿಲ್ಲ, ಎಲ್ಲರೂ ಬರಲಿ ಆಯಿತಾ, ಒಂದು ಗುಡ್ ನ್ಯೂಸ್ ಇದೆ, ಎಲ್ಲರಿಗೂ ಹೇಳಿ ಒಟ್ಟಿಗೆ ಊಟ ಮಾಡೋಣ ಎಂದು ಹೇಳುತ್ತಾರೆ. ಅವರು ಹಾಗೆ ಮಾತನಾಡುತ್ತಿರಲು ಅಷ್ಟರಲ್ಲಿಯೇ ಒಬ್ಬೊಬ್ಬರಾಗಿ ಎಲ್ಲರೂ ತಮ್ಮ ಕೆಲಸಗಳನ್ನು ಮುಗಿಸಿಕೊಂಡು ಮನೆಗೆ ಬಂದಿದ್ದರು. ಈಶ್ವರಿಯವರು, ಮನು ಹೋಗು, ಬೇಗ ಫ್ರೆಶ್ ಅಪ್ ಆಗಿ ಎಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ಅಪ್ಪನ್ನ ಅಮ್ಮನ್ನ ದೊಡ್ಡಪ್ಪನ ಅಣ್ಣನ ಅತ್ತಿಗೆನ ಎಲ್ಲರಿಗೂ ಬೇಗ ಊಟಕ್ಕೆ ಬರಲು ಹೇಳು ಎಂದು ಬೇಗ ಅಡುಗೆ ಮಾಡುವಲ್ಲಿ ವ್ಯಸ್ತರಾಗುತ್ತಾರೆ. ಮನು ತನ್ನ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಬೇರೆ ಬಟ್ಟೆಯನ್ನು ತೊಟ್ಟು ಎಲ್ಲ ರೂಮಿಗೆ ಹೋಗಿ ಎಲ್ಲರನ್ನು ಊಟಕ್ಕೆ ಬರಲು ಹೇಳಿ ಮತ್ತೆ ಬಂದು ಡೈನಿಂಗ್ ಟೇಬಲ್ ಮೇಲೆ ಕುಳಿತುಕೊಳ್ಳುತ್ತಾಳೆ. ಎಲ್ಲರೂ ಒಬ್ಬೊಬ್ಬರಾಗಿ ಬಂದು ಡೈನಿಂಗ್ ಟೇಬಲ್ ಬಳಿ ಕುಳಿತುಕೊಳ್ಳುತ್ತಲೇ ಅಲ್ಲಿದ್ದ ವಿವಿಧ ಬಗೆಯ ಖಾದ್ಯಗಳನ್ನು ನೋಡಿದ ಯಶವಂತ್ ನಾರಾಯಣ್ ಮತ್ತು ಚಂದ್ರನಾರಾಯಣ್ ಮತ್ತು ನಾರಾಯಣ್ ಅವರು, ಏನು ಇವತ್ತು ವಿಶೇಷ, ಇಷ್ಟೊಂದು ಖಾದ್ಯಗಳೆಲ್ಲ ರೆಡಿ ಮಾಡಿಬಿಟ್ಟಿದ್ದೀರಾ ಎಂದು ಈಶ್ವರಿಯವರನ್ನು ನೋಡಿ ಕೇಳುತ್ತಾರೆ. ಅವರು ವಿವಿಧ ಖಾದ್ಯಗಳನ್ನು ಒಬ್ಬೊಬ್ಬರ ತಟ್ಟೆಗೂ ಹೋಳಿಗೆ ತುಪ್ಪವನ್ನು ಬಡಿಸುತ್ತಾ, ಇವತ್ತು ತುಂಬಾ ಸ್ಪೆಷಲ್ ದಿನ ಗೊತ್ತಾ, ನಿಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಹೇಳಬೇಕು ಎಂದು ನಿಖಿಲ್ ಮತ್ತು ಸೋನಲ್ ಕಡೆ ತಿರುಗಿ ನಕ್ಕು ಹೇಳುತ್ತಾರೆ. ಎಲ್ಲರೂ ಕಾತುರದಿಂದ ಏನದು ಗುಡ್ ನ್ಯೂಸ್ ಎಂದು ಕೇಳಲು ಮನಸ್ವಿ, ಮಮ್ಮಿ ಏನು ಮಮ್ಮಿ, ಮಧ್ಯಾಹ್ನದಿಂದನೂ ಗುಡ್ ನ್ಯೂಸ್ ಅಂತ ಹೇಳ್ತಾ ಇದ್ದೀರಾ, ಅದೇನು ಅಂತ ಬೇಗ ಹೇಳಬಾರದ ಮಮ್ಮಿ, ನನಗೆ ಅಂತೂ ಕ್ಯೂರಿಯಾಸಿಟಿ ತಳೆದುಕೊಳ್ಳಲು ಆಗ್ತಾ ಇಲ್ಲ ಎಂದು ಹೇಳುತ್ತಾಳೆ. ಮನಸ್ವಿಯ ಮಾತು ಕೇಳಿ ಈಶ್ವರಿಯವರು ನಗುತ್ತಾ, ಆಹಾಹಾ, ನಮ್ಮನೆ ದೊಡ್ಡ ಹುಡುಗಿ ಕೇಳ್ತಾ ಇದ್ದಾಳೆ ಅಂದಮೇಲೆ ಬೇಗ ಹೇಳಲೇಬೇಕಲ್ಲ, ಅದು ಮನು, ಇನ್ಮೇಲೆ ನೀನು ಈ ಮನೆಯ ಪುಟ್ಟ ಹುಡುಗಿ ಆಗಿರೋದಿಲ್ವಲ್ಲ, ಇನ್ನೊಬ್ಬರು ನಿನ್ನ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಅವರ ಮಾತು ಕೇಳಿದ ಮನು, ನನ್ನ ಸ್ಥಾನಕ್ಕೆ ಬರ್ತಾ ಇದ್ದಾರಾ? ಇಲ್ಲೆಲ್ಲ ಚಿಕ್ಕವಳು ಅಂದರೆ ನಾನೇನೆ, ನನಗಿಂತ ಚಿಕ್ಕವರು ಯಾರು ಬರ್ತಾರೆ ಎಂದು ಪ್ರಶ್ನೆ ಮಾಡುತ್ತಾಳೆ. ಈಶ್ವರಿಯವರ ಮಾತು ಅರ್ಥ ಆಗದೆ ಮನೆಯವರು, ಬೇಗ ಹೇಳು, ಎಷ್ಟು ತಡ ಮಾಡ್ತೀಯಾ ಎಂದು ಚಂದ್ರನಾರಾಯಣ್ ಅವರು ಕೇಳುತ್ತಾರೆ. ಈಶ್ವರಿಯವರು, ಅದು ಮಾವ ನೀವು ಮುತ್ತಾತ ಆಗ್ತಾ ಇದ್ದೀರಾ, ಬಾವ ನೀವು ತಾತ ಆಗ್ತೀರಾ, ಮತ್ತೇನಕ್ಕೋ ರೀ ನೀವು ತಾತ ಆಗ್ತಾ ಇದ್ದೀರಾ, ನಾನು ಅಜ್ಜಿ ಆಗ್ತಾ ಇದ್ದೀನಿ ಎಂದು ಹೇಳುತ್ತಾರೆ. ಅವರ ಮಾತು ಅರ್ಥ ಮಾಡಿಕೊಳ್ಳಲು ನಿಮಿಷಗಳೇ ಕಳೆದಿತ್ತು ಮನೆಯವರಿಗೆ. ಅರ್ಥ ಆದ ಬಳಿಕ ಎಲ್ಲರೂ ಖುಷಿಯಿಂದ ಜೊತೆಗೆ ಆಶ್ಚರ್ಯದಿಂದ ಸೋನಲ್ ಮತ್ತು ನಿಖಿಲ್ ಕಡೆ ತಿರುಗಿ ಹೌದಾ ಎಂಬಂತೆ ಕೇಳಲು ಇಬ್ಬರು ಹೌದು ಎಂದು ತಲೆ ಆಡಿಸುತ್ತಾರೆ. ಅವರು ಹೌದು ಎನ್ನುತ್ತಿದ್ದಂತೆ ನಾರಾಯಣ್ ಅವರು ಖುಷಿಯಿಂದ, ಅಯ್ಯೋ ಮೊಮ್ಮಗನೇ ನಿಕ್ಕಿ, ಎಂಥ ಗುಡ್ ನ್ಯೂಸ್ ಹೇಳ್ಕೊಟ್ಟೋ,
ನನಗಂತೂ ಬೇಜಾರಾಗಿ ಬಿಟ್ಟಿತ್ತಪ್ಪ. ಇನ್ಮೇಲೆ ನನ್ನ ಮರಿ ಮೊಮ್ಮಗು ಬರುತ್ತೆ, ನಾನು ಅದರ ಜೊತೆ ಆಟ ಆಡಿಕೊಂಡು ನೆಮ್ಮದಿಯಾಗಿರ್ತೀನಿ ಎಂದು ಖುಷಿಯಿಂದ ಹೇಳುತ್ತಾರೆ. ಅವರ ಮಾತನ್ನು ಕೇಳಿದ ಉಳಿದವರು ಕೂಡ ನಕ್ಕು ಊಟ ಮಾಡುವುದರಲ್ಲಿ ನಿರತರಾಗುತ್ತಾರೆ. ಮತ್ತೆ ಚಂದ್ರನಾರಾಯಣವರು, ನಿಕ್ಕಿ, ಈ ವಿಷಯನ ಮಯಾಂಕ್ಗೆ ಹೇಳಿದ್ದೀಯಾ ಎಂದು ಕೇಳುತ್ತಾರೆ. ನಿಖಿಲ್ ಇಲ್ಲ ಎಂಬಂತೆ ತಲೆ ಆಡಿಸಿ, ಇನ್ನೇನು ಬರುತ್ತಾನಲ್ಲ ಅಪ್ಪ, ಆವಾಗಲೇ ಹೇಳೋಣ ಬಿಡಿ, ಸರ್ಪ್ರೈಸ್ ಆಗಿರುತ್ತೆ. ಅವನ ಮಾತು ಮನೆಯವರಿಗೂ ಸರಿ ಎನಿಸಿತ್ತು. ಸರಿ ಕಣಪ್ಪ, ಈಗ ಊಟ ಮಾಡು. ಸೋನು, ಇನ್ಮೇಲೆ ನೀನು ತುಂಬ ಹುಷಾರಾಗಿ ಇರಬೇಕಮ್ಮ. ನೀನು ನಿನ್ನನ್ನು ಜಾಗ್ರತೆಯಿಂದ ನೋಡ್ಕೊ, ಆಯಿತಾ? ಮತ್ತೆ ನಿಖಿಲ್, ಜಾಸ್ತಿ ಮೆಟ್ಟಲನ್ನು ಹತ್ತುವುದು ಇಳಿಯುವುದು ಮಾಡುವುದು ಬೇಡ. ಸೋನು, ನಿನಗೆ ಏನು ಬೇಕು ಎಂದು ನಿಮ್ಮ ಅತ್ತೆ ಹತ್ರ ಕೇಳಿ ಮಾಡಿಸಿಕೊಂಡು ತಿಂದು ರೂಮಲ್ಲೇ ರೆಸ್ಟ್ ಮಾಡಮ್ಮ ಎಂದು ಸಹ ಹೇಳುತ್ತಾರೆ ಎಲ್ಲರೂ ಕಾಳಜಿಯಿಂದ. ಸೋನಲ್ ಹ್ಞೂ ಎಂದು ತಲೆ ಆಡಿಸಿ ಅವಳು ಸಹ ಊಟ ಮಾಡುತ್ತಿರುತ್ತಾಳೆ. ಊಟ ಮಾಡಿದ ಬಳಿಕ ಎಲ್ಲರೂ ಎದ್ದು ತಮ್ಮ ತಮ್ಮ ರೂಮಿನ ಕಡೆ ಹೋಗುತ್ತಾರೆ. ಹೀಗೆ ದಿನಗಳು ಸಾಗುತ್ತಾ 1 ವಾರ ಕಳೆದೇ ಹೋಗಿತ್ತು. ಮನೆಯ ಎಲ್ಲರೂ ಸೋನಲ್ನ ಕಾಳಜಿ ಮಾಡುತ್ತಾ ಮುತುವರ್ಜಿಯಿಂದ ನೋಡಿಕೊಳ್ಳುತ್ತಿದ್ದರು. ನಿಖಿಲ್ ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಸ್ಕ್ಯಾನಿಂಗ್ ಸಹ ಮಾಡಿಸಿಕೊಂಡು ಬಂದಿದ್ದ. ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಮಗು ಆರೋಗ್ಯವಾಗಿದೆ ಎಂದು ತಿಳಿದ ಮನೆಯವರಿಗೆ ನೆಮ್ಮದಿಯಾಗಿತ್ತು. ಇವರ ಮಧ್ಯೆ ಮಹಿ ಕೂಡ ತನ್ನ ಅಮ್ಮನಿಗೆ ಫೋನ್ ಮಾಡಿ ಆರೋಗ್ಯ ಕ್ಷೇಮವನ್ನು ವಿಚಾರಿಸುತ್ತಿದ್ದ. ನಯನ ಎಂದಿನಂತೆ ಬೆಳಗ್ಗೆ 5 ಗಂಟೆಗೆ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಸ್ನಾನವನ್ನು ಮಾಡಿ ಆಚೆ ಬಂದು ಬಾಗಿಲು ಗುಡಿಸಿ ರಂಗೋಲಿಯನ್ನು ಹಾಕಿ ಮನೆ ಒರೆಸಿ ಗುಡಿಸಿ ಬಂದು ದೇವರ ಕೋಣೆಯನ್ನು ಶುಚಿಗೊಳಿಸಿ ದೇವರಿಗೆ ಹೂವು ಎಲ್ಲ ಇಟ್ಟು ತುಳಸಿ ಪೂಜೆಯನ್ನು ಸಹ ಮಾಡಿ ದೇವರ ಪೂಜೆಯನ್ನು ಸಹ ಮಾಡುತ್ತಾಳೆ. ಮಾಡಿದ ನಂತರ ಅಡುಗೆ ಮನೆಗೆ ಬಂದು ಕಾಫಿ ಮಾಡಲು ಇಟ್ಟು ಇನ್ನೊಂದು ಕಡೆ ಇಡ್ಲಿಯನ್ನು ಬೇಯಲು ಇಡುತ್ತಾಳೆ. ಅದಕ್ಕೆ ನೆಂಚಿಕೊಳ್ಳಲು ಚಟ್ನಿಯನ್ನು ಮಾಡಿ ಸಾಂಬಾರನ್ನು ಮಾಡಿ ಸಾಂಬಾರಿಗೆ ಒಗ್ಗರಣೆ ಕೊಡುತ್ತಿರಲು ಅದೇ ಸಮಯಕ್ಕೆ ಸರಿತಾರವರು ತನ್ನ ರೂಮ್ನಿಂದ ಎದ್ದು ಬಂದು ಸೋಫಾ ಮೇಲೆ ಕುಳಿತುಕೊಳ್ಳುತ್ತಾರೆ. ನಯನ, ಕಾಫಿ ಕೊಡಮ್ಮ ಎಂದು ನಯವಾಗಿ ಕರೆಯಲು ನಯನಾಗೆ ಆಶ್ಚರ್ಯವಾಗಿತ್ತು. ಅರೆ ಚಿಕ್ಕಮ್ಮಂಗೆ ನಿನ್ನೆಯಿಂದ ಏನಾಗಿದೆ? ನಿನ್ನೆಯಿಂದ ನನ್ನ ಜೊತೆ ಎಷ್ಟು ಪ್ರೀತಿ ಕಾಳಜಿಯಿಂದ ನಡೆದುಕೊಳ್ಳುತ್ತಿದ್ದಾರಲ್ಲ ಎಂದು ಮನಸ್ಸಿನಲ್ಲೇ ಅಂದುಕೊಂಡು ಕಾಫಿಯನ್ನು ಸೋಸಿ ಒಂದು ಕಪ್ಪಿಗೆ ಹಾಕಿ ತಂದು ಸರಿತಾ ಅವರ ಕೈಗೆ ಕೊಡುತ್ತಾಳೆ. ಕಾಫಿ ತೆಗೆದುಕೊಂಡ ಸರಿತಾರವರು, ತುಂಬ ಥ್ಯಾಂಕ್ಸ್ ಕಣಮ್ಮ, ನನಗೆ ತಲೆ ತುಂಬ ನೋಯ್ತಿತ್ತು ಎಂದು ಕಾಫಿ ಕುಡಿಯುತ್ತಾ ಕುಳಿತುಕೊಳ್ಳುತ್ತಾರೆ. ಅದೇ ಸಮಯಕ್ಕೆ ವಿನೋದ್ರವರು ಸಹ ಬಂದು ಸೋಫಾ ಮೇಲೆ ಕುಳಿತುಕೊಳ್ಳುತ್ತಾರೆ. ನಯನ, ಒಂದು ಲೋಟ ಕಾಫಿ ಕೊಡಮ್ಮ ಎಂದು ಕೇಳಲು ನಯನ ಅವರಿಗೂ ಒಂದು ಕಪ್ ಕಾಫಿಯನ್ನು ತಂದು ಕೊಡುತ್ತಾಳೆ. ಕಾಫಿ ಪಡೆದುಕೊಂಡ ವಿನೋದ್ರವರು ಸರಿತಾರವರನ್ನು ನೋಡುತ್ತಾ, ಇವತ್ತು ಸೂರ್ಯ ಪಶ್ಚಿಮದಲ್ಲಿ ಏನಾದರೂ ಹುಟ್ಟಿದ್ದಾನಾ ಎಂದು ಕೇಳುತ್ತಾರೆ. ಅದಕ್ಕೆ ನಯನ, ಇಲ್ಲ ಚಿಕ್ಕಪ್ಪ, ಯಾಕೆ ಆ ಥರ ಕೇಳ್ತಾ ಇದ್ದೀರಾ ಎಂದು ಕೇಳಲು, ಅದು ಆಗಲ್ಲ ಕಣಮ್ಮ, ನಿನ್ನ ಚಿಕ್ಕಮ್ಮ ಇವತ್ತು ಯಾವುದೇ ತಕರಾರಿಲ್ಲ, ಏನು ಜೋರು ವಾಯ್ಸ್ ಇಲ್ಲ, ತುಂಬ ಸೈಲೆಂಟಾಗಿ ಕೂತ್ಕೊಂಡು ಕಾಫಿ ಕುಡಿತಾ ಇದ್ದಾರಲ್ಲ, ಅದಕ್ಕೆ ಕೇಳಿದೆ ಎಂದು ಹೇಳುತ್ತಾರೆ. ವಿನೋದ್ರವರ ಮಾತು ಕೇಳಿದ ಸರಿತಾರವರು, ಸುಮ್ಮನಿರಿ, ಯಾವಾಗ ನೋಡಿದ್ರು ಇದೇ ಆಯಿತು, ಯಾಕೆ ಸೈಲೆಂಟಾಗಿ ಕೂತ್ಕೊಂಡು ಕಾಫಿ ಕುಡಿಯೋದು ತಪ್ಪಾ? ನೀವು ಹೇಳೋ ಪ್ರಕಾರ ನಾನೇನು ಯಾವಾಗಲೂ ಕಿರುಚಾಡ್ತಾನೆ ಇರ್ತೀನಿ ನೋಡು ಅನ್ನೋ ಥರ ಹೇಳ್ತಾ ಇದ್ದೀರಾ ಎಂದು ವಿನೋದ್ರವರಿಗೆ ಜೋರು ಮಾಡಿ ಕೇಳುತ್ತಾರೆ. ವಿನೋದ್ರವರು, ಅದು ಆಗಲ್ಲ ಮಾರಾಯ್ತಿ, ನಾನು ಏನು ಹೇಳಿದ್ರು ತಪ್ಪೇ ತಿಳ್ಕೊತೀಯಪ್ಪ, ಏನೋ ಇವತ್ತು ಮನೆ ಒಂಚೂರು ಪ್ರಶಾಂತವಾಗಿತ್ತಲ್ಲ ಅದಕ್ಕೆ ಕೇಳಿದೆ, ಹೋಗ್ಲಿ ಬಿಡು ಪರವಾಗಿಲ್ಲ, ನನಗೆ ಕೆಲಸಕ್ಕೆ ಟೈಮ್ ಆಗ್ತಿದೆ, ನಾನು ಹೋಗಿ ಬೇಗ ರೆಡಿಯಾಗಿ ಬರ್ತೀನಿ ಎಂದು ಅಲ್ಲಿಂದ ಎದ್ದು ತಮ್ಮ ರೂಮಿನ ಕಡೆ ಹೋಗುತ್ತಾರೆ. ವಿನೋದ್ ಅವರು ಬೇಗ ರೆಡಿಯಾಗಿ ಬಂದು ಡೈನಿಂಗ್ ಟೇಬಲ್ ಮೇಲೆ ಕುಳಿತು ತಿಂಡಿಯನ್ನು ತಿನ್ನುತ್ತಾ ಸರಿತಾರವರನ್ನು ಸಹ ಬಂದು ಅವರ ಪಕ್ಕವೇ ಕುಳಿತು ತಿಂಡಿ ತಿನ್ನುತ್ತಿದ್ದರು. ವಿನೋದ್ರವರು, ನಯನ, ಇವತ್ತು ಸಂಜೆ ನಾನು 4:15 ಬಂದುಬಿಡ್ತೀನಿ ಕಣಮ್ಮ, ನೀನು ಬೇಗ ರೆಡಿಯಾಗು, ನೀನು ಫ್ರೆಂಡ್ಗೂ ಫೋನ್ ಮಾಡು ಇಲ್ಲಿಗೆ ಬೇಗ ಬರಲು, ಆಯಿತಾ? ಬೇಗ ನಿಮ್ಮಿಬ್ಬರನ್ನು ರೈಲ್ವೆ ಸ್ಟೇಷನ್ ಹತ್ತಿರ ಡ್ರಾಪ್ ಮಾಡಿ ಟ್ರೈನ್ ಹತ್ತಿಸ್ತೀನಿ ಎಂದು ಹೇಳುತ್ತಾರೆ. ನಯನ, ಆಯಿತು ಚಿಕ್ಕಪ್ಪ, ರೆಡಿಯಾಗಿರ್ತೀವಿ, ನೀವು ಬೇಗ ಬನ್ನಿ ಆಯಿತಾ ಎಂದು ಹೇಳುತ್ತಾಳೆ. ಅವರು ಸರಿ ಎಂದು ಹೇಳಿ ತಮ್ಮ ಕೆಲಸ ಮಾಡುವ ಸಲುವಾಗಿ ಮನೆಯಿಂದ ಆಚೆ ಹೋಗುತ್ತಾರೆ. ಸರಿತಾರವರು ಸಹ, ನನಗೂ ಒಂಚೂರು ಲೇಡೀಸ್ ಕ್ಲಬ್ಬಲ್ಲಿ ಸ್ವಲ್ಪ ಕೆಲಸ ಇದೆ ಕಣಮ್ಮ, ನಾನು ಮುಗಿಸಿಕೊಂಡು ಬಂದು ಬಿಡ್ತೇನೆ ಆಯಿತಾ? ನಿನ್ನ ಜೊತೆಗೆ ನಾನು ನಿನ್ನನ್ನು ಬಿಡೋಕ್ಕೆ ರೈಲ್ವೆ ಸ್ಟೇಷನ್ಗೆ ಬರ್ತೀನಿ ಆಯಿತಾ ಎಂದು ಹೇಳಿ ಹೊರಟು ಹೋಗುತ್ತಾರೆ. ನಯನ ತಲೆ ಕೆರೆದುಕೊಳ್ಳುತ್ತಾ, ಏನಾಗಿದೆ ಚಿಕ್ಕಮ್ಮಂಗೆ
ಯಾಕೆ ಈ ಥರ ಆಡ್ತಾ ಇದ್ದಾರೆ ಎಂದು ಯೋಚಿಸಿದರೂ ಉತ್ತರ ಮಾತ್ರ ನಯನಾಗೆ ಸಿಗಲಿಲ್ಲ. ಬೇಗ ಬೇಗ ತಿಂಡಿ ತಿಂದು ಮಧ್ಯಾಹ್ನದ ಅಡುಗೆ ರೆಡಿ ಮಾಡಲು ನಿಲ್ಲುತ್ತಾಳೆ. ತನ್ನ ರೂಮಿಗೆ ಬಂದು ಟೈಮ್ ನೋಡಲು ಗಂಟೆ ಮಧ್ಯಾಹ್ನ 2 ಆಗಿತ್ತು. ಮತ್ತೊಮ್ಮೆ ಹೋಗಿ ಮುಖ ಕೈಕಾಲು ತೊಳೆದುಕೊಂಡು ಬಂದು ಊಟವನ್ನು ಮಾಡುವ ಹೊತ್ತಿಗೆ ವಿನೋದ್ರವರು ಮರಳಿ ಮನೆಗೆ ಬಂದಿದ್ದರು. ನಯನಾ ಕೂಡ ಸಂಧ್ಯಾಗೆ ಕಾಲ್ ಮಾಡಿ ಮನೆಯ ಬಳಿ ಬರಲು ಫೋನ್ ಮಾಡಿ ಹೇಳಿದ್ದಳು. ನಯನಾ ಕಾಲ್ ಮಾಡಿ ಅರ್ಧ ಗಂಟೆಗೆಲ್ಲ ಸಂಧ್ಯಾ ಅವರ ತಂದೆಯೊಡನೆ ನಯನಾ ಮನೆಗೆ ಬರುತ್ತಾಳೆ. ಮನೆಗೆ ಬಂದ ಸಂಧ್ಯಾ ಮತ್ತು ಅವರ ತಂದೆಯನ್ನು ಪ್ರೀತಿಯಿಂದ ಸ್ವಾಗತಿಸಿದ ನಯನಾ ಅವರ ತಂದೆಗೆ ಕಾಫಿಯನ್ನು ಕೊಡುತ್ತಾ, ಅಂಕಲ್, ನೀವೇನು ಕೆಡಿಸಿಕೊಳ್ಳಬೇಡಿ. ನಮ್ಮ ಚಿಕ್ಕಪ್ಪ ನಮ್ಮಿಬ್ಬರನ್ನು ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡ್ತಾರೆ. ನೀವು ಆರಾಮಾಗಿ ಮನೆಗೆ ಹೋಗಿ ಎಂದು ಹೇಳುತ್ತಾಳೆ. ಸಂಧ್ಯಾ ತಂದೆ ರಮೇಶ್ ಅವರು, ಏನು ತೊಂದರೆ ಇಲ್ಲ ಬಿಡಮ್ಮ, ನೀನು ಚಿಕ್ಕಪ್ಪ ಬರ್ತಾ ಇದ್ದಾರೆ ತಾನೇ, ಅಷ್ಟೇ ಸಾಕು ಎಂದು ಹೇಳುತ್ತಾರೆ. ಮೂವರು ಮಾತನಾಡುತ್ತಿರಲು ವಿನೋದ್ ಸಹ ಅಲ್ಲಿಗೆ ಬರುತ್ತಾರೆ. ಬಂದಿದ್ದೆ ಸಂಧ್ಯಾ ಮತ್ತೆ ನಯನಾ ರೆಡಿಯಾಗಿದ್ದೀರಾ ಎಂದು ಕೇಳುತ್ತಾರೆ. ಇಬ್ಬರು ತಲೆಯಾಡಿಸುತ್ತಾ ನಾವು ರೆಡಿ ಎಂದು ಹೇಳಲು ತಕ್ಷಣ ಸಂಧ್ಯಾ ಮುಂದೆ ಬಂದು ರಮೇಶ್ ರವರನ್ನು ತೋರಿಸುತ್ತಾ, ಅಂಕಲ್, ಇವರು ನಮ್ಮ ತಂದೆ ಎಂದು ಪರಿಚಯ ಮಾಡಿಕೊಳ್ಳುತ್ತಾಳೆ. ಅವರನ್ನು ಪರಿಚಯ ಮಾಡಿಕೊಂಡ ವಿನೋದ್ ರವರು, ನೀವು ಏನು ಟೆನ್ಷನ್ ಮಾಡ್ಕೋಬೇಡಿ, ನಾನು ಇಬ್ಬರು ಮಕ್ಕಳನ್ನು ಹುಷಾರಾಗಿ ಕರ್ಕೊಂಡು ರೈಲ್ವೆ ಸ್ಟೇಷನ್ಗೆ ನಾನೇ ಡ್ರಾಪ್ ಮಾಡಿ ಬರುತ್ತೇನೆ ಎಂದು ಹೇಳುತ್ತಾರೆ. ರಮೇಶ್ ರವರು ಸಂಧ್ಯಾ ಮತ್ತು ನಯನಾ ವಿನೋದ್ ರವರಿಗೆ ಬಾಯ್ ಮಾಡಿ ಹುಷಾರು ಮಕ್ಕಳ ಎಂದು ಹೇಳಿ ತಮ್ಮ ಮನೆಯ ಕಡೆ ಗಾಡಿ ಸ್ಟಾರ್ಟ್ ಮಾಡಿ ಹೊರಟು ಹೋದರು. ಟ್ರೈನಿಗೆ ಲೇಟಾಗಿದ್ದ ಕಾರಣ ಸಂಧ್ಯಾ ಮತ್ತು ನಯನಾ ತಮ್ಮ ತಮ್ಮ ಲಗೇಜನ್ನು ತಂದು ವಿನೋದ್ ರವರ ಕಾರ್ನ ಡಿಕ್ಕಿಯಲ್ಲಿ ಇಟ್ಟು ವಿನೋದ್ ರವರ ಬಳಿ ಬಂದು ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತುಕೊಳ್ಳಲು ಇಬ್ಬರು ಸಹ ಕಾರಿನಲ್ಲಿ ಕುಳಿತುಕೊಳ್ಳುತ್ತಾರೆ. ವಿನೋದ್ ರವರು ಇಬ್ಬರನ್ನು ಕರೆದುಕೊಂಡು ರೈಲ್ವೆ ಸ್ಟೇಷನ್ ಬಳಿ ಬಂದು ಪಾರ್ಕಿಂಗ್ ಏರಿಯಾದಲ್ಲಿ ಕಾರನ್ನು ಪಾರ್ಕ್ ಮಾಡಿ ಇಬ್ಬರ ಲಗೇಜನ್ನು ತೆಗೆದುಕೊಂಡು ಒಳಗೆ ಬರುತ್ತಾರೆ. ಅವರ ಹಿಂದೆಯೇ ನಯನಾ ಮತ್ತು ಸಂಧ್ಯಾ ಕೂಡ ಬರುತ್ತಾರೆ. ಕತೆ ಮುಂದುವರಿಯುವುದು. ನನ್ನ ಈ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದ್ರೆ ನನ್ನ ಚಾನಲ್ನ ಮರೆಯದೇ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ ಆಯಿತಾ. ಕತೆ ಹೇಗೆ ಬರ್ತಾ ಇದೆ ಅಂತ ಹೇಳಿಬಿಟ್ಟು. ಸೋಲುತ್ತಿದ್ದ ಮನಸ್ಸು ಏಕೋ ನಿನ್ನಡೆಗೆ ಇವತ್ತು ಹಾಕುತ್ತೆ.